ನಗರದಲ್ಲಿ ಮೋಡ ಕವಿದ ವಾತಾವರಣ. ಗ್ರಾಮಗಳಲ್ಲಿ ಸುರಿದ ಮಳೆ. ಮಧ್ಯಾಹ್ನದಿಂದಲೇ ನಗರದಲ್ಲಿ ಮೋಡ ಕವಿದ ವಾತಾವರಣ ಇದ್ದು ಸುತ್ತಮುತ್ತಲಿನ ಗ್ರಾಮಗಳಲ್ಲಿ ಮಳೆ ಸುರಿದಿದೆ. ತಾಲೂಕಿನ ಕೃಷ್ಣಾಪುರ ಗ್ರಾಮದಲ್ಲಿ ಸಿಡಿಲೊಂದು ಮರಕ್ಕೆ ಅಪ್ಪಳಿಸಿದೆ. ಇದರಿಂದಾಗಿ ಹಲವಾರು ಗಿಡಗಳು ಸುಟ್ಟಿವೆ. ಸುದೈವವಶಾತ್ ಯಾವುದೇ ಅಪಾಯವಾಗಿಲ್ಲ ಎಂದು ಹೇಳಲಾಗಿದೆ. ಭರಣಿ ಮಳೆಯು ಕೈಕೊಟ್ಟು ಹೋದರೂ ಕೃತಿಕಾ ಮಳೆ ಸುರಿಯುವ ಲಕ್ಷಣಗಳು ಕಂಡುಬರುತ್ತಿದೆ. ಕಳೆದ 2 ದಿನಗಳಿಂದ ಗುಡುಗು ಸಿಡಿಲಿನ ಆರ್ಭಟ ಸಂಜೆ ಮತ್ತು ರಾತ್ರಿ ನಗರದಲ್ಲಿ ಕೇಳಿಬರುತ್ತಲಿದೆ. ಹೀಗಾಗಿ ಕೃತಿಕಾ ಮಳೆ ಸುರಿಯುವ ಬಗ್ಗೆ ರೈತರಲ್ಲಿ ಆಶಾಭಾವನೆ ತುಂಬಿಕೊಂಡಿದೆ. ಇವ್ರ ಹೆಸರು ನೋಡ್ರಿ ಅಶೋಕ್ ಮೇರಾಕರ್ ಅಂತ, ಕೃಷ್ಣಾಪುರ ಗ್ರಾಮದವರು. ಇವ್ರ ಹೊಲ ಏನ್ರಿ ಊರಿಗೆ 1 ಕಾಸಿನ ಹೊಲ ಇರೋದು, ಪಕ್ಕದಲ್ಲೇ ಮನೆ ಇರೋದು. ಇಲ್ಲಿಂದನ ಕೃಷ್ಣಾಪುರ ಗ್ರಾಮ ಚಲೋ ಆಗುತ್ತೆ. 3:30 ಗಂಟೆಗೆ ಏನ್ರಿ ಮಳೆ ಗಾಳಿ ಚಲೋ ಆಯ್ತು. ಎಲ್ಲರೂ ಮನೆ ಒಳಗೆ ಸೇರ್ಕೊಂಡ್ವಿ. ಗುಡುಗು ಸಿಡ್ಲು ಮಿಂಚು ಬರಾಕತ್ತಿತ್ತು. 3:30 ಮೇಲೆ ಏನ್ರಿ ಸಿಡ್ಲು ಬಡಿತ್ತು. ಆ ಸಿಡ್ಲು ಬಡಿಯೋಣ ಎಲ್ಲರೂ ಬೆಚ್ಚಿ ಬಿದ್ದರು. ಇಲ್ಲಿರುವಂಥ ಜನ ಮನೆಯೊಳಗನ ಅಷ್ಟು ದೊಡ್ಡ ಪ್ರಮಾಣದ ಶಬ್ದ ಆಯಿತು. ಹೊರಗಡೆ ಬಂದು ನೋಡಿದ್ರೆ ಏನ್ರಿ ಈಗ ಈ ಹುಣಸೆ ಮರಕ್ಕೆ ಸಿಡ್ಲು ಬಡೋದೇನ್ರಿ ಬೆಂಕಿ ಹತ್ತಿತ್ತು. ಈ ಗಿಡದ ಕೆಳಗೆಲ್ಲ ಇಲ್ಲಿದ ನೋಡಿ ಎಲ್ಲ ಫುಲ್ ಮೊಗರಿ ಕಟ್ಟಿಗೆ ಜಾಲಿ ಕಟ್ಟಿಗೆ ಇದ್ವು. ಹುಣಸೆ ಮರಕ್ಕೆ ಎಲ್ಲ ಸುಟ್ಕೊಂಡು ಹೋತು. ಮರ ಸುಟ್ಟು ಹೋತು. ಒಂದು 5-6 ಟ್ರಿಪ್ ಕಟ್ಟಿಗೆ ಇದ್ವು. ಇಲ್ಲಿ ಜಾಲಿ ಕಟ್ಟಿಗೆ, ಬೇವಿನ ಮರದ ಕಟ್ಟಿಗೆ ಏನ್ರಿ ಎಲ್ಲ ಇದ್ವು. ಇಲ್ಲೇ ಕೆಳಗಡೆ ಬಂಡಿ ಇತ್ತು ಒಂದು. ಅದೇನ್ರಿ ಇವ್ರು ರಂಗನಗೌಡ ಮೇರಾಕರ್ ಅನ್ನೋರೇನ್ರಿ ಎಳದ ಕಾಸಿ ಬಂಡಿ ಉಳಿಸಿದ್ರು ರೈತರದು. ಅದಾದ ತಕ್ಷಣ ಇಲ್ಲಿ ಈ ಕಡೆ ನೋಡ್ರಿ, ಈ ಕಡೆ ದನ ಕರುಗಳು ಇದ್ವು, ಆಕಳಿದ್ದಾವ, ಆಡಿದ್ದಾವ. ಅವಕ್ಕೇನು ತೊಂದರೆ ಆಗಲಿಲ್ಲ. ಸ್ವಲ್ಪ ಇದೇ ಸಿಡ್ಲಿ ಏನ್ರಿ ಆ ಕಡೆ ಬಿಡ್ದಿದ್ರೆ ಅವೆಲ್ಲ ಲುಕ್ಷಾನ ಆಗ್ತಿದ್ವು. ಅದಾದ ತಕ್ಷಣ ಇಲ್ಲಿ ಹೊಲದಲ್ಲಿ ಮನೆ ಇದ್ದಾವೆ 2-3. ಇಲ್ಲೆಲ್ಲ ಹುಡುಗರು ಆಟ ಆಡ್ತಿದ್ರು ಹೊರಗಡೆ. ಮಳೆ ಬರುವಾಗನ ಆಟ ಆಡ್ತಾಯಿದ್ರು. ಆದರೆ ಯಾರಿಗೇನು ತೊಂದರೆ ಆಗಿಲ್ಲ. ಇಷ್ಟೆಲ್ಲ ಆಗಿ ಹೋಗೈತಿ. ಅವ್ರಿಗೇನ್ರಿ ರೈತರು ಅವರು ಹೊರಗಡೆ ಇದ್ರು. ಅವ್ರಿಗೆ ಸಿಡ್ಲಿಂದ ಯಾವುದೂ ತೊಂದರೆ ಆಗಿಲ್ಲ. ದೇವ್ರ ಪುಣ್ಯಲಿಂದ ಅವರು ಬಚಾವಾದ್ರು. ಯಾವುದೇ ಆದ ಪ್ರಾಬ್ಲಮ್ ಆಗಿಲ್ಲ. ಏನ್ರಿ ಮರ ಒಂದು ಲುಕ್ಷಾನ ಆಗೈತಿ. ಮತ್ತೇನು ಕಟ್ಟಿಗೆಗಳು ಮತ್ತೇನು ಹೊರಗಿರುವಂಥ ಸ್ವಲ್ಪ ಪಾತ್ರೆ ಸಾಮಾನುಗಳು, ಬ್ಯಾರಲ್ಗಳು ಲುಕ್ಷಾನ ಆಗ್ಯಾವ. ಇದನ್ನು ಬಿಟ್ರೆ ಮತ್ತೇನಾಗಿಲ್ಲ.